ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಮ್ಮ ಬಾಳ ಸಂಗತಿನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಿ ಆಯ್ಕೆ ಮಾಡ್ಕೋಬೇಕು. ಇಲ್ಲ ಅಂದರೆ ನಮ್ಮ ಜೀವನ ಮೂರ ಬಟ್ಟೆ ಆಗುತ್ತೆ. ಏಕೆಂದರೆ ಆಯ್ಕೆ ಮಾಡ್ಕೊಳ್ಳೋವಾಗ ನಾವು ಹಿಡಗ್ಬಿಡ್ತೀವಿ, ತುಂಬಾ ಹಿಡಗ್ಬಿಡ್ತೀವಿ. ಏನೋ ಒಂದು ಕೆಲಸದಲ್ಲಿದ್ದಾನೆ, ಇಲ್ಲ ಒಂದು ಅಂದ ಚಂದ ಇದ್ದಾನೆ ಅಂತ ಹೇಳಿ ಎಡಗ್ಬಿಡ್ತೀವಿ. ಯಾವತ್ತೇ ಆಗಲಿ ಅಂದ ಚಂದ ನೋಡಿ ಜೀವನನ ಆಯ್ಕೆ ಮಾಡ್ಕೊಬೇಡಿ, ಭಾಳ ಸಂಗತಿನ ಆಯ್ಕೆ ಮಾಡ್ಕೊಬೇಡಿ. ಯಾಕಂದರೆ ನಾವು ಆಯ್ಕೆಯಲ್ಲಿ ಏನಿದೆ, ಅವ್ನು ಚೆನ್ನಾಗಿದ್ದಾನೆ, ಅವ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಾನು ಹಾಕೋ ಬಟ್ಟೆ ಚೆನ್ನಾಗಿದೆ ಅಂದ್ಕೊಂಡು ನಾವು ಇದು ಮಾಡಿಬಿಡ್ತೀವಿ. ಯಾಕಂದರೆ ಆಯ್ಕೆ ಮಾಡಿಕೊಂಡು ನಮ್ಮ ಜೀವನನ ಅವ್ರ ಕೈಲಿ ಕೊಟ್ಟಾಗಲೇ ನಮ್ಮ ಜೀವನ ಏನಾಗಿದೆ ಅಂತ ನಮಗೆ ಗೊತ್ತಾಗೋದೇ ವಿನಃ ಅಲ್ಲಿವರೆಗೂ ನಮಗೆ ಗೊತ್ತಾಗೋಲ್ಲ. ಯಾಕಂದರೆ ಅಟ್ಲೀಸ್ಟ್ ಹೊಸ್ದಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ, ಹೊಸ್ದಲ್ಲೆಲ್ಲ ಚೆನ್ನಾಗಿರುತ್ತೆ. ಅದೇನೋ ಹೇಳ್ತಾರಲ್ಲ, ಹೊಸ್ದಲ್ಲಿ ಅಗಸ ಬಟ್ಟೆನ ತುಂಬ ಚೆನ್ನಾಗಿ ಒಗಿತಾನಂತೆ. ಅವ್ನು ಒಗೆದ್ಮೇಲೆ ಒಗಿತಾನೆ, ಯಾಕಂದರೆ ಒಗೆದು ಐರನ್ ಮಾಡಿ ಕೊಡ್ತಾನೆ. ಮತ್ತೇನು ಮಾಡ್ತಾನೆ ಹೇಳಿ, ಸುಮ್ಮನೆ ನೀರಿಗೆ ಹೆಜ್ಜೆ ಹಾಕ್ತಾನೆ ಅಗಸ. ಹಾಗೆ ಗಾದೆ ಅದು ಏನಂದರೆ, ಅಗಸ ಬಟ್ಟೆನ ಹೇಗೆ ಒಗಿತಾರೆ, ಅದಾದಮೇಲೆ ಹೇಗೆ ಇದು ಮಾಡ್ತಾರೆ ಅಂತ ಅದೊಂದು ಗಾದೆ ಮಾತು. ಹಾಗೆ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಹೋಗ್ತಾನೆ ನಮ್ಮ ಜೀವನ ಎಲ್ಲಿ ಎಡಗಿದ್ದೀವಿ ನಾವು ಏನು ಅಂತ ಅವಾಗ ಸಫರ್ ಪಡೋಕ್ಕಿಂತನೂ ಯಾವತ್ತೂ ಅಷ್ಟು ರೂಪ ನೋಡಿ ಹಿಂದೆ ಹೋಗ್ಬಿಡಿ, ಗುಣ ನೋಡಿ ಹಿಂದೆ ಹೋಗಿ. ಯಾಕಂದರೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಗುಣ. ಯಾಕಂದರೆ ನೀವು ಸಾವಿರ ತಪ್ಪು ಮಾಡಿದ್ರು ತಿದ್ದುಕೊಂಡು ನಿಮ್ಮನ್ನ ಒಂದು ಒಳ್ಳೆ ದಾರಿಗೆ ತಗೊಂಡೋಗೋಂಥ ವ್ಯಕ್ತಿಗಳನ್ನ ಚಾಯ್ಸ್ ಮಾಡಿ. ಆಮೇಲೆ ಇಂಥದ್ದೇ ಸಂದರ್ಭ ಬರಲಿ, ನಾನು ನಿಮ್ಮ ಜೊತೆಲಿ ನಿಂತ್ಕೋತೀನಿ ಅನ್ನೋ ವ್ಯಕ್ತಿಗಳನ್ನ ಇದು ಮಾಡಿ. ನಿಮ್ಮ ಕಷ್ಟ ಕಾಲಕ್ಕೆ ಯಾವಾಗಲೂ ಕೈ ಜೋಡಿಸೋಂಥ ವ್ಯಕ್ತಿನ ಚಾಯ್ಸ್ ಮಾಡಿ. ತಂದೆ ತಾಯಿಗೆ ಯಾರು ಬೆಲೆ ಕೊಡ್ತಾರೋ ಅಂಥ ವ್ಯಕ್ತಿಗಳನ್ನ ನಿಮ್ಮ ಜೊತೆಲಿ ಇಟ್ಕೊಳ್ಳಿ. ಯಾಕಂದರೆ ತಂದೆ ತಾಯಿ ಆಗಲಿ ಅಕ್ಕ ತಂಗಿರನ್ನ ಯಾವ ಮನೇಲಿ ಪೂಜೆ ಮಾಡ್ತಾರೋ ಅಂಥ ಮನೆಗೆ ನಿಜವಾಗ್ಲೂ ವ್ಯಕ್ತಿ. ಯಾಕಂದರೆ ಗುಣ ನೋಡಿ, ಅವನ ಕಲರು ಅಂತ ತೊಗೊಂಡು ನಮ್ಗೆ ಏನು ಮಾಡೋಕ್ಕಲ್ಲ. ಜೊತೆಗೆ ಹೋಗ್ತಾ ಇದ್ದಾಗ ಜೋಡಿ ಸೂಪರು ಅಂದ ತಕ್ಷಣ ಯಾರು ನಮ್ಮ ಜೋಡಿ ಕಟ್ಕೊಡೋಕ್ಕಾಗಲ್ಲ. ಮನೆ ಪರಿಸ್ಥಿತಿ ಜೋಡಿ ಸೂಪರ್ ಅಂದ ತಕ್ಷಣ ನಮಗೇನಾಗುತ್ತೆ, ನಾಲ್ಕು ಜನ ಅಟ್ರಾಕ್ಷನ್ಗೋಸ್ಕರ ನಾವು ಜೋಡಿ ನೋಡೋಕೆ ಹೋಗ್ಬಿಡಿ. ಗುಣ ನೋಡಿ ಆ ಮನುಷ್ಯನಲ್ಲಿ ಒಳ್ಳೆತನ ಇದೆಯಾ, ನಮ್ಮ ಮಕ್ಕಳನ್ನ ಕೊಟ್ಟರೆ ನಾವು ಅಲ್ಲಿ ಚೆನ್ನಾಗಿರ್ತೀವ, ನಾವು ಆ ಮನೆಗೆ ಹೋದರೆ ನನಗೆ ಆ ವ್ಯಕ್ತಿ ನನಗೆ ಪರ್ಫೆಕ್ಟಾ, ಸೂಟಬಲಾ, ಅವ್ನು ನಾನು ಚೆನ್ನಾಗಿ ನೋಡ್ಕೊತಾನ, ಲಾಸ್ಟ್ವರೆಗೂ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನ, ಎಂಥದ್ದು ಸಂದರ್ಭ ಬರಲಿ ನಮ್ಮನ್ನು ನೋಡ್ಕೊತಾನ, ನನ್ನ ಕಷ್ಟದ ಜೊತೆಲಿ ನಿಂತ್ಕೋತಾನ, ನನ್ನ ಸುಖದಲ್ಲಿ ಜೊತೆ ನಿಂತ್ಕೋತಾನ. ಸುಖದಲ್ಲಿ ಎಲ್ಲರೂ ಬರ್ತಾರೆ, ಅಂದರೆ ಆ ವ್ಯಕ್ತಿ ನಮಗೆ ಹೇಗಿರಬೇಕು ಅಂತಂದರೆ, 1000 ಜನ ನೀನು ಕೆಟ್ಟವಳು ಅಂತ ಕೈ ತೋರಿಸ್ತಾ ಇದ್ರು ಅವಳು ನನ್ನವಳು ಅಂತ ಅನ್ನೋ ವ್ಯಕ್ತಿ ಮೈಂಡ್ ಸೆಟ್ಟಲ್ಲಿರಬೇಕು. ಯಾಕಂದರೆ ಪ್ರಪಂಚ ಏನಾಗಿದೆ ಅಂತಂತಂದರೆ, ಸುಮ್ಮನೆ ನಾವು ಅಟ್ರಾಕ್ಷನ್ಗೋಸ್ಕರ ಅವ್ರನ್ನ ಇಷ್ಟಪಡ್ತಾರೆ. ಅವರು ಏನೋ ಸಿಕ್ಕಿದ್ದಾರೆ ಹೆಣ್ಮಕ್ಳು. ಕೆಲವು ಮಾತ್ರ ತುಂಬ ಜನನ ಮಿಸ್ಯೂಸ್ ಮಾಡ್ಕೊಳ್ಳೋರೆ ಜಾಸ್ತಿ ಆಗಿದ್ದಾರೆ. ಒಂದು ಹೆಣ್ಮಕ್ಳು ಮಿಸ್ಯೂಸ್ಗಲ್ಲ ಯೂಸು, ಅವರಲ್ಲೂ ಒಂದು ಮನಸಾಕ್ಷಿ ಅಂತ ಇರುತ್ತೆ. ಅವ್ರನ್ನ ಯೂಸ್ ಮಾಡ್ಕೊಳ್ಳೋಕ್ಕಿಂತನೂ ಪೂಜೆ ಮಾಡಿ. ಹೆಣ್ಮಕ್ಳನ್ನ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಆ ಮನೇಲಿ ನಿಜವಾಗ್ಲೂ ನಂದ ಗೋಕುಲನೇ. ಮತ್ತು ಆ ಗಂಡು ಮಗನೂ ಅಷ್ಟೇ ತುಂಬಾ ಒಳ್ಳೆಯವನಾಗಿರ್ತಾನೆ. ಇದು ನೋಡೋಕೆ ಹೋಗ್ಬೇಡಿ, ಅವ್ನು ಕಪ್ಪಿದ್ದಾನೆ, ಅವ್ನು ನನಗೆ ಸೂಟಬಲ್ ಅಲ್ಲ, ಅವ್ನು ದಪ್ಪ ಇದ್ದಾನೆ, ಅವ್ನು ಸಣ್ಣ ಇದ್ದಾನೆ, ಅವ್ನು ಹಂಗಿದ್ದಾನೆ ಹಿಂಗಿದ್ದಾನೆ ಎಲ್ಲ ವರ್ಣೆ ಮಾಡೋದೇ ಜಾಸ್ತಿ. ಆಲ್ಮೋಸ್ಟು ಹೆಣ್ಮಕ್ಳು ಎಲ್ಲ ವಿಷಯದಲ್ಲೂ ತೂಕು ತಕ್ಕಡಿ ಹಾಕ್ತೀರ. ಆದರೆ ನಿಮ್ಮ ಜೀವನದ ಬಗ್ಗೆ ತೂಕು ತಕ್ಕಡಿ ಹಾಕಿ. ಜೀವನ ಹೇಗಿದೆ, ಮುಂದೆ ಹೇಗಾಗುತ್ತೆ, ನಮ್ಮ ಜೀವನ ಹೆಂಗೆ ನಡಿಬೇಕು ಅನ್ನೋದನ್ನ ಮುಂದಿನ ಫ್ಯೂಚರ್ ನೋಡಿ ಹೊರ್ತು ಇವತ್ತಿನ ಫ್ಯೂಚರ್ ನೋಡಿಕೊಂಡು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಬೇಡಿ. ಏಕೆಂದರೆ ಅದೇ ಆಕರ್ಷಣೆಗೆ ಒಳಗೆ ಹಾಕ್ಕೊಂಡು ಜೀವನ ಹಾಳು ಮಾಡ್ಕೊಂಡಿರೋ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಏನೇನೋ ಒಂದು ದಪ್ಪ ಇದ್ದಾನೆ, ಫಿಟ್ಟಾಗಿದ್ದಾನೆ, ಅವನು ಹಾಗೆ ಮಾತಾಡ್ತಾನೆ ಹೀಗೆ ಮಾತಾಡ್ತಾನೆ ಅಂದ ತಕ್ಷಣ ಅವನಿಗೆ ಮರುಗಾಗಬೇಡಿ. ಅದರಿಂದ ನಿಮ್ಗೆ ಏನೋ ಬೆನಿಫಿಟ್ ಇಲ್ಲ, ಆಯಿತಾ? ನಿಮಗೆ ಯೂಸ್ ಅಂತ ಥ್ರೋನೇ ಹೊರ್ತು ಅವ್ರಿಗೆ ಯಾವತ್ತೂ ನಿಮಗೆ ಆದಂಥ ಒಂದು ಲೈಫ್ ಅವ್ರು ಕೊಡೋದು ಇಲ್ಲ. 4 ಜನ ಜೊತೆ ನಿಮ್ಮ ಜೊತೆ ಸರಿ ಸಮವಾಗಿ ಬಂದು ನಿಂತ್ಕೊಳ್ಳೋದು ಇಲ್ಲ. 1000 ಜನ ಇದ್ದರೂ ನನ್ನ ಹೆಂಡ್ತಿ ಅಂತ ನಿಂತ್ಕೊಳ್ಳೋವಂಥ ವ್ಯಕ್ತಿಯಾಗಿರಬೇಕು. ಅವಳು ನನ್ನವಳು, ನನ್ನ ಮನೆ ಜನ ಅಂತ ನಿಂತ್ಕೊಳ್ಳೋವಂಥ ವ್ಯಕ್ತಿಯಾಗಿರಬೇಕು. ಎಲ್ಲ ಥರದ್ದು ಯೋಚನೆ ಮಾಡಿ, ಎಲ್ಲ ಥರದ್ದು ಕೂತು ಯೋಚನೆ ಮಾಡಿ. ಏಕೆಂದರೆ ಅಪ್ಪ ಅಮ್ಮ ನೋಡೋದಿರ್ತಾರೆ, ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮಲ್ಲಿರುತ್ತೆ. ಅಪ್ಪ ಅಮ್ಮ ಅಂದರೆ ಏನೋ ಮಗಳು ಮದುವೆ ಮಾಡಬೇಕು ಅನ್ನೋದು ಮಾತ್ರ ಅವ್ರ ಮೈಂಡ್ ಸೆಟ್ಟಲ್ಲಿರುತ್ತೆ. ಪಾಪ ಅವ್ರಿಗೆ ಏನಂದರೆ ಹೆಣ್ಮಕ್ಳು ಅಂದರೆ ತುಂಬ ತಂದೆ ತಾಯಿಗಳಿಗೆ ಬೆಂಕಿಲಿ ಕೆಂಡ ಇದ್ದಂಗೆ. ಹೆಣ್ಮಕ್ಳಿಗೆ ಅವ್ರಿಗೇನು ಮಗಳು ಇಂಥ ಮನೆಗೆ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ, ಇಂಥ ಮನೆಗೆ ಹೋದ್ರೆ ಚೆನ್ನಾಗಿರ್ತಾಳೆ ಅನ್ನೋದು ಒಂದೇ ಮೈಂಡ್ಸೆಟ್ಟು. ಮಗಳು ಚೆನ್ನಾಗಿರಬೇಕು, ಅವ್ಳ ಜೀವನ ಚೆನ್ನಾಗಿರಬೇಕು ಅನ್ನೋದೇ ಅಪ್ಪ ಅಮ್ಮನ ಆಸೆ ಆಗಿರುತ್ತೆ ವಿನಃ ಅವರು ಎಲ್ಲನೂ ಯೋಚನೆ ಮಾಡೋಕ್ಕಲ್ಲ. ಆದರೆ ಮದುವೆ ಆಗೋರು ನೀವು
ಯೋಚನೆ ಮಾಡಿ ತಾಳ್ಮೆ ಸಹನೆಯಿಂದ ಒಂದು ಸಲ ಅಲ್ಲಂದರೆ 1000 ಸಲ ಆ ವ್ಯಕ್ತಿ ಬಗ್ಗೆ ವಿಚಾರಿಸಿ ಮುಂದೆ ಹೆಜ್ಜೆ ಇಡಿ. ಆಗ ನಿಮ್ಮ ಜೀವನಕ್ಕೊಂದು ಅರ್ಥ ಇರುತ್ತೆ. ಯಾಕಂದರೆ ದುಡುಕಿ ಹೊಸ್ದಲ್ಲ, ಅದು ಹೇಳಿದಲ್ಲ, ಹೊಸ್ದಲ್ಲೆಲ್ಲ ಚೆನ್ನಾಗಿರ್ತಾರೆ, ಒಂದು 6 ತಿಂಗಳು 1 ವರ್ಷ ಚೆನ್ನಾಗಿರ್ತಾರೆ, ಮತ್ತು ಅವ್ರು ಚಾಳಿ ಅವ್ರು ತೆಗಿತಾರೆ. ಆ ಥರ ಆಗಬಾರ್ದು. 1000 ಜನ್ಮದ ಮರ್ಯಾದೆ ತೆಗಿಯೋಂಥ ವ್ಯಕ್ತಿ ಆಗಿರಬಾರ್ದೇ ಹೊರತು ಎಂಥದೇ ತಪ್ಪಿದ್ರೆ ಅಯ್ಯೋ ನನ್ನ ಮನೆ ವಸ್ತು ಅದು, ನಾನು ರೆಡಿ ಮಾಡೋಕ್ಕೆ ನನಗೆ ಗೊತ್ತು ಅನ್ನೋ ವ್ಯಕ್ತಿ ಇರಬೇಕು. ಆಮೇಲೆ ಅವಳು ಎಂಥದೇ ಸಂದರ್ಭ ಇದ್ರೂ ಅವಳು ಜೊತೆಯಾಗಿ ನಿಂತ್ಕೋಬೇಕು ಅಂಥ ವ್ಯಕ್ತಿಗಳನ್ನ ಇದು ಮಾಡಿ. ಯಾಕಂದರೆ ಈಗಿನ ಪ್ರಪಂಚ ನೋಡಿದ್ರೆ ಏನಕ್ಕೆ ಅವ್ರವ್ರ ಲೈಫಲ್ಲಿ ಆಟ ಆಡ್ಬಿಟ್ಟು ಹೋಗ್ತಾರೋ ಅಂತ ಗೊತ್ತಾಗಲ್ಲ. ಕೆಲವು ಎಷ್ಟೋ ಹೆಣ್ಮಕ್ಳು ಪಾಪ ಅವ್ರನ್ನ ನಂಬ್ಕೊಂಡಿರ್ತಾರೆ, ಬರ್ರಿ ಅವ್ರನ್ನ ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡು ಬಿಸಾಕ್ಬಿಟ್ಟು ನನಗೂ ಸಂಬಂಧನೇ ಇಲ್ಲ ಅಂತ ನಡ್ಕೊಳ್ಳೋ ವ್ಯಕ್ತಿಗಳೇ ಬೇಕಾದಷ್ಟು ಇದೆ. ಆ ವ್ಯಕ್ತಿಗಳಿಗೆ ಏನು ಅಂತಂದರೆ ಅವ್ರ ಫ್ಯಾಮಿಲಿ ಮಾತ್ರ ಫ್ಯಾಮಿಲಿ, ಬೇರೆಯವರು ಫ್ಯಾಮಿಲಿ ಇರಲ್ಲ. ಏನೋ ಒಂದು ಅಟ್ರಾಕ್ಷನ್ ಥರ ಬಂದುಬಿಡ್ತಾರೆ, ಅವ್ರ ಲೈಫಲ್ಲಿ ಆಟ ಆಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಮತ್ತು ಆ ಹೆಣ್ಮಕ್ಳ ಜೀವನ ಹೇಗಾಗಿರ್ಬೋದು, ಅದೇನೆಲ್ಲ ಸಫರ್ ಪಡೋದಂತ ಆ ಹೆಣ್ಮಗಿಗೆ ಗೊತ್ತಿರುತ್ತೆ. ಯಾಕಂದರೆ ಅವಳಿಗೆ ಪ್ರೀತಿಸೋದೊಂದು ಬಿಟ್ಟರೆ ಇನ್ನೇನೋ ಗೊತ್ತಿರಲ್ಲ, ಅವನೇ ಪ್ರಪಂಚನೇ ಆಗಿರ್ತಾನೆ. ಆದರೆ ಆ ಗ್ಯಾಪಲ್ಲಿ ಏನೆಲ್ಲೋ ಆಟ ಆಡ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಫ್ರೆಂಡ್ಸ್, ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳೋದು ಅಂತಂದರೆ, ನಿಮ್ಮ ಬಾಳ ಸಂಗಾತಿನ ನೀವು ಆಯ್ಕೆ ಮಾಡ್ಕೊಬೇಕಾದ್ರೆ 1000 ಚೆನ್ನಾಗಿ ಯೋಚನೆ ಮಾಡಿ. ಯಾಕಂದರೆ ಅಪ್ಪ ಅಮ್ಮನಿಗೆ ಇನ್ನೊಂದು, ಕೆಲವು ಅಪ್ಪ ಅಮ್ಮನಿಗೆ ಗೊತ್ತಿರುತ್ತೆ, ಕೆಲವು ಅಪ್ಪ ಅಮ್ಮಗಳಿಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಏನಂದರೆ ಅವ್ರಿಗೆ ಒಟ್ಟಲ್ಲಿ ಮಗಳು ಒಂದು ಒಳ್ಳೆ ಮನೆಗೆ ಹೋಗಬೇಕು, ಮದುವೆ ಮಾಡಬೇಕು, ಚೆನ್ನಾಗಿರಬೇಕು, ಇಷ್ಟು ಮಾತ್ರ ಅವ್ರ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಅದು ಬಿಟ್ಟರೆ ಇನ್ನು ಯಾವುದೇ ಥರದ್ದು ಅವರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿರಲ್ಲ ಪಾಪ, ಹಂಗಾಗೋಗಿರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಕೈಲಿರುತ್ತೆ. 1000 ಸಲ ಯೋಚನೆ ಮಾಡಿ ಈ ವ್ಯಕ್ತಿ ನಮಗೆ ಯೋಗ್ಯನಾ ಅನ್ನೋ ಒಂದು ಇದ್ದರೆ ಮಾತ್ರ ಮುಂದೆ ಕಾಲಿಜಿಡಿ. ಅಂದರೆ ಈಗಿನ ಕೆಲವು ಹೆಣ್ಮಕ್ಳು ಅದರಲ್ಲೆಲ್ಲ ಪರ್ಫೆಕ್ಟ್ ಇದ್ದಾರೆ, ಕೆಲವು ಹೆಣ್ಮಕ್ಳು ಮಾತ್ರ ಆಕರ್ಷಣೆಗೆ ಮೊಳಗಾಗಿ ಜೀವನ ಹಾಳು ಮಾಡ್ಕೊತಾರೆ. ದಯವಿಟ್ಟು ಆ ಕೆಲಸನ ಯಾವ ಹೆಣ್ಣು ಮಕ್ಕಳು ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.